ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತೋ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯೆಗೆ ಎಕ್ಸಾಮ್ ಬರೆಯೋದಕ್ಕೆ ಅಂತ ಶಿವರಾಮೇಗೌಡರು ಪೆನ್ನನ್ನು ಕೊಟ್ಟಿರ್ತಾರೆ. ಅದನ್ನು ಪೆನ್ನ ನೋಡಿಬಿಟ್ಟು ಫೀಲ್ ಮಾಡ್ಕೊತಾರೆ ವಿದ್ಯೆಯವರು ಖುಷಿಯಿಂದ. ಹಾಗೆ ಎಕ್ಸಾಮ್ ಬರೆಯೋ ಟೈಮಲ್ಲಿ ವಿದ್ಯೆಗೆ ಇದ್ದಕ್ಕಿದ್ದಂಗೆ ಕಾಲು ನೋವು ಬಂದಿದ ತಕ್ಷಣ ಭದ್ರ ಏನಾಯಿತು ಅಂತ ಕೇಳ್ತಾರೆ. ಅದು ಕಾಲು ಶಾನೆ ನೋವಾಯ್ತಾ ಇದೆ ಅಂತ ಹೇಳ್ತಾರೆ ವಿದ್ಯಾ. ಔಷಧಿ ಹಚ್ಕೊಟ್ಟಿರಿ ಅಂತ ವಿದ್ಯೆ ಕೇಳಿದಾಗ ಏನು ಮಾಡೋದು, ಹಚ್ಚಲೇಬೇಕಲ್ಲ, ನನ್ನ ಹಣೆ ಬರ ಹಚ್ತೀನಿ ತಡಿ ಅಂತ ಅಂದ್ಬಿಟ್ಟು ಔಷಧಿನ ತೊಗೊಂಡು ಕಾಲಿಗೆ ಹಚ್ತಾ ಇರ್ತಾರೆ. ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇರ್ತಾರೆ ನ್ಯೂಸ್ ಚಾನಲ್ ಅವರು. ಥ್ಯಾಂಕ್ಸ್ ಅಂತ ವಿದ್ಯೆ ಹೇಳಿದಾಗ ಇದಕ್ಕೇನು ಕಮ್ಮಿ ಇಲ್ಲ ಬರೀ ಅಂತ ಹೇಳ್ತಾರೆ ಭದ್ರ. ಹೊರಗಡೆ ಶಿವರಾಮೇಗೌಡರು ವೇಟ್ ಮಾಡ್ತಾ ಇರ್ತಾರೆ ವಿದ್ಯೆ ಎಕ್ಸಾಮ್ ಬರೆಯೋದನ್ನು. ಹಾಗೆ ವೆಂಕಟೇಶ್ ಅವ್ರಿಗೆ ಹೇಳ್ತಾರೆ, ವೆಂಕಟೇಶ್ ಆ ನೀರಾವರಿ ಫೈಲ್ ತೊಗೊಂಬಂದಿದ್ದೀರಾ? ತಂದಿದ್ದೀನಿ ಅಂತ ಫೈಲ್ನ ವೆಂಕಟೇಶ್ ಕೊಟ್ಟಾಗ ಶಿವರಾಮೇಗೌಡರು ಚೆಕ್ ಮಾಡ್ತಾರೆ. ಎಲ್ಲ ಸರಿಯಾಗಿದೆ ಸರ್, ಆದರೆ ಆ ಐನ್ ಯಾಕೋ ತಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ವೆಂಕಟೇಶ್. ರೀ ಅವರಿಗೆ ಎಐಗೆ ಫೋನ್ ಮಾಡಿಕೊಡ್ರಿ ನನಗೆ. ಶಿವರಾಮೇಗೌಡರು ಫೋನ್ನ ಇಸ್ಕೊಂಬಿಟ್ಟು, ನಮಸ್ಕಾರ, ಕಾಲುವೆಗೆಲ್ಲ ನೀರು ಬಿಡು ಅಂತ ಹೇಳಿದ್ನಲ್ಲ, ಬಿಟ್ರ? ಒಂದು ಕೆಲಸ ಮಾಡಿ, ಬೆಳೆ ಎಲ್ಲ ಒಣಗೋದ್ಮೇಲೆ ಬಿಟ್ಬಿಡ್ರಿ, ರೈತರ ಕಷ್ಟ ನಿಮ್ಗೇನು ಗೊತ್ತಾಗಬೇಕು. ನೋಡ್ರಿ ಒಂದಿನನೂ ಆಗಂಗಿಲ್ಲ, ಮೊದಲು ನೀರು ಬಿಡಿ. ಏನ್ರಿ ಟೆಕ್ನಿಕಲ್ ಪ್ರಾಬ್ಲಮ್ಮು ನೋಡ್ರಿ, ನಿಮ್ಗೆಲ್ಲ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಬಿಟ್ಟು ಹೋಗ್ತಾ ಇರ್ರಿ ಅಂತ ಶಿವರಾಮೇಗೌಡರು ಹೇಳ್ತಾ ಇರಬೇಕಾದ್ರೆ ಮೀಡಿಯಾದವರು ವಿಡಿಯೋ ಮಾಡ್ತಾ ಇರ್ತಾರೆ. ನೋಡಿ, ರೈತರ ವಿಷಯದಲ್ಲಿ ಆಟ ಆಡಿದರೆ ನಾನು ಯಾರನ್ನೂ ಸಹಿಸೋಕ್ಕಿಲ್ಲ. ರೈತರು ಬಿತ್ತನೆ ಮಾಡೋವಷ್ಟೊತ್ತಿಗೆ ನೀರಿನ ವ್ಯವಸ್ಥೆ ಆಗಬೇಕು, ತಿಳಿತೇನ್ರಿ ಅಂತ ಫೋನ್ನ ಕಟ್ ಮಾಡ್ತಾರೆ ಶಿವರಾಮೇಗೌಡರು. ಮೀಡಿಯಾದವರು ಇದನ್ನೆಲ್ಲ ಗಮನಿಸ್ಬಿಟ್ಟು ನ್ಯೂಸ್ ಚಾನಲ್ ಮುಂದೆ ಹೇಳ್ತಾರೆ, ನೋಡಿ ವೀಕ್ಷಕರೇ, ತಮ್ಮ ಸೊಸೆನ ಎಕ್ಸಾಮ್ ಬರೆಯೋದಕ್ಕೆ ಅಂತ ಕರ್ಕೊಂಬಂದು ಇವ್ರು ಯಾಕೆ ಆಚೆ ನಿಂತ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಅವರು ಜನಸೇವೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಯಾವುದೇ ಆಫೀಸ್ ಅಗತ್ಯ ಇಲ್ಲ, ನಾವಿರೋ ಕಡೆನೂ ನಮ್ಮ ಕರ್ತವ್ಯ ನಿಭಾಯಿಸ್ಬೋದು ಅಂತ ಶಿವರಾಮೇಗೌಡರು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ವಿದ್ಯೆ ಎಕ್ಸಾಮ್ ಬರಿತಾ ಇರಬೇಕಾದ್ರೆ ಭದ್ರ ನಿದ್ದೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಬೆಲ್ ಆಗುತ್ತೆ. ಇನ್ನೇನು ಬೆಲ್ ಆಯ್ತಲ್ಲ, ಹೋಗೋದ ಮತ್ತೆ ಅಂತ ಕೇಳ್ತಾರೆ ಭದ್ರ. ಆಗ ವಿದ್ಯೆ ಹೇಳ್ತಾರೆ, ಅಯ್ಯಯ್ಯೋ ಇದು ಫೈನಲ್ ಬೆಲ್ ಅಲ್ಲ, 1 ಗಂಟೆ ಆಗದೆ ಅಂತ ಹೊಡೆದದ್ ಬೆಲ್ ಅದು, ಇನ್ನು ಎಷ್ಟು ಬೆಲ್ ಹೊಡಿಬೇಕು ಅಂತ ಭದ್ರ ಕೇಳಿದಾಗ ವಿದ್ಯೆ ಹೇಳ್ತಾರೆ, ಇನ್ನು 2 ಬೆಲ್ ಹೊಡಿಬೇಕು, ಆಮೇಲೆ ಪೇಪರ್ಸ್ನ ಕೊಟ್ಬಿಟ್ಟು ಹೋಗ್ಬೇಕು. ನಾವೆಲ್ಲ ಓದ್ತಾ ಇರ್ಬೇಕಾದ್ರೆ ಬೆಲ್ ಹೊಡೆಯೋದನ್ನೇ ಕಾಯ್ತಾ ಇದ್ವು, ಯಾವ ಬೆಲ್ ಹೊಡೆದ್ರು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ವು. ಹಂಗೆ ಹೋಗೋದಕ್ಕೆ ಅದು ಸ್ಕೂಲ್ ಅಲ್ಲ, ಇದು ಕಾಲೇಜ್, ಮೇಲಾಗಿ ಎಕ್ಸಾಮ್ ನಡೀತಾ ಇರೋದು ಅಂತ ವಿದ್ಯೆ ಹೇಳಿದಾಗ, ಓಹೋ ನಾನು ಕಾಣದೇ ಇರೋ ಎಕ್ಸಾಮು, ನಾನೇ ಆಗಿದ್ರೆ ಇಷ್ಟೊತ್ತಿಗೆ ಎಡಗೈಲೇ ಬಿಸಾಕ್ಬಿಡ್ತಾ ಇದ್ದೆ ಬರ್ದ್ಬಿಟ್ಟು, ಹಂಗಾದ್ರೆ ತಗೊಳ್ಳಿ ಬಲ್ಗೈಲೇ ಬರ್ದು ಬಿಸಾಕಿ ಅಂತ ವಿದ್ಯೆ ಕೇಳ್ತಾರೆ. ಅದೆಲ್ಲ ಇವಾಗ ಯಾಕೆ ಬಿಡು, ನಾನು ಬರೆಯೋದು, ನೀನು ರ್ಯಾಂಕ್ ಬರೋದು, ನೀನು ಬರೀ ನೀನು ಓದು ಅಂತ ಹೇಳ್ತಾರೆ ಭದ್ರ. ಈ ಒಣ ಜಂಬಕ್ಕೆ ಏನು ಕಮ್ಮಿ ಇಲ್ಲ ಅಂತ ವಿದ್ಯೆ ಹೇಳ್ತಾರೆ. ಇನ್ನು 2 ಗಂಟೆ ಕುತ್ಕೋಬೇಕಲ್ಲ, ಏನ್ ಮಾಡೋದು ಅಂತ ಭದ್ರ ಗೊಣಗಾಡ್ತಾರೆ. ವಿದ್ಯಾಗೆ ಎಕ್ಸಾಮ್ ಬರಿತಾ ಇರ್ಬೇಕಾದ್ರೆ ವಾಶ್ರೂಮ್ ಅರ್ಜೆಂಟ್ ಆದಾಗ ಮೇಡಮ್ನ ಕೇಳ್ಕೊಂಡು ಹಾಗೆ ಭದ್ರನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ವಿದ್ಯಾನ ಎತ್ಕೊಂಡ್ಬಂದು ಎಲ್ಲ ಒಂದೇ ತರ ಇದೆ ಅಲ್ಲ ಅಂತ ನೋಡ್ತಿದ್ದಾಗ ಆ ಕಡೆಗೆ ಅಂತ ವಿದ್ಯೆ ಹೇಳ್ತಾರೆ. ಅಷ್ಟರಲ್ಲಿ ತಡಿಲ ಅಂತ ಅಮ್ಮಮ್ಮ ಅಲ್ಲಿಗೆ ಬರ್ತಾರೆ. ಆಗ ಭದ್ರ ಹೇಳ್ತಾರೆ, ಏನಮ್ಮಮ್ಮ ನಿನ್ ಕ್ವಾಟ್ಲೆ, ಅಲ್ಲ ಕಣ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ಅವಳನ್ನ, ಇಷ್ಟು ಬೇಗ ಪರೀಕ್ಷೆ ಮುಗ್ದೇ ಹೋಯ್ತೆ ಅಂತ ಕೇಳ್ತಾರೆ ಭದ್ರ ಅಜ್ಜಿ. ಬ್ಯಾಡ ಸುಮ್ಕೆ ಇರೋ ಅಮ್ಮಮ್ಮ, ನನ್ನ ತಲೆ ತಿನ್ಬೇಡ ಇವಾಗ ಅಂತ ಭದ್ರ ಹೇಳ್ತಾರೆ. ಪರೀಕ್ಷೆ ಮುಗಿತಾ, ಆಟ ಹೇಳು, ಕತೆ ಹೇಳ್ತೀನಂತೆ ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಇನ್ನೂ ಮುಗ್ದಿಲ್ಲ ಅಂತ ಭದ್ರ ಹೇಳ್ತಾರೆ. ಮತ್ತೆ ಇನ್ನೆಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ ಅಂತ ಅಮ್ಮಮ್ಮ ಕೇಳ್ತಾರೆ. ನಿನ್ ಮೊಮ್ಮಗಳು ವಾಶ್ರೂಮ್ಗೆ ಹೋಗ್ಬೇಕಂತೆ ಅಂತ ಭದ್ರ ಹೇಳ್ತಾರೆ. ಅದ್ಯಾವ್ದಪ್ಪ ವಾಶ್ರೂಮು, ಅದೆಲ್ಲಿದ್ದದು, ಅಲ್ಲಿಗೆ ಹೋಗಿ ಅದೇನ್ ಮಾಡ್ತೀಯಲ್ಲ ನೀನು ಅಂತ ಕೇಳ್ತಾರೆ ಭದ್ರ ಅಜ್ಜಿ. ಲೇ ವಿದ್ಯಾ, ಏನ್ಲೇ ಅದು ಅಂತ ಕೇಳ್ತಾರೆ. ಅಯ್ಯೋ ಅಮ್ಮಮ್ಮ, ವಾಶ್ರೂಮ್ ಅಂದ್ರೆ ಬಾತ್ರೂಮ್ ಅಂತ ಅರ್ಥ ಅಂತ ಚಂಪಾ ಹೇಳ್ತಾರೆ. ಅಯ್ಯೋ ನೆಟ್ಟಿಗೆ ಹಿಂಗೆ ಅಂತ ಹೇಳೋದ್ ಬಿಟ್ಟು ವಾಶ್ರೂಮ್ ಅಂದ್ರೆ ನನಗೆ ಹೆಂಗೆ ಅರ್ಥ ಆಗಬೇಕು ಅಂತ ಭದ್ರ ಅಜ್ಜಿ ಹೇಳ್ತಾರೆ. ಸರಿ ಸರಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅಯ್ಯೋ ನಾನ್ ಹೆಂಗ್ ಒಳಗೆ ಕರ್ಕೊಂಡು ಹೋಗುತ್ತೆ, ನೀನೇ ಹೋಗ್ಬಾ ಅಂತ ಹೇಳ್ತಾರೆ ಭದ್ರ. ನಾನ್ ಹೆಂಗ್ಲ ಎತ್ಕೊಂಡು ಹೋಗ್ಲಿ ಅವಳನ್ನ, ನೋಡು ಸುಮ್ನೆ ಎತ್ಕೊಂಡು ಹೋಗು ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಒಳಗೆ ಯಾರಾದ್ರೂ ಒಬ್ಬ ಹೆಂಗಸರು ಇದ್ರುವೆ ಆಮೇಲೆ ನನಗೆ ಪೊರ್ಕೆ ಸೇವ್ ಮಾಡು ಅಂತ ಹೇಳ್ತೀರಿ. ಅಷ್ಟರಲ್ಲಿ ವಾಶ್ರೂಮಿಂದ ಒಬ್ಬ ಲೇಡಿ ಆಚೆ ಬಂದಾಗ ವಿದ್ಯೆ ಕೇಳ್ತಾರೆ, ಅಕ್ಕ ಒಳಗಡೆ ಯಾರು ಇದ್ದಾರೆ ಅಂತ ಕೇಳ್ತಾರೆ. ಯಾರು ಇಲ್ಲ ಅಂತ ಹೇಳಿ ಹೆಂಗಸು ಅಲ್ಲಿಂದ ಹೋಗ್ಬಿಡ್ತಾರೆ. ಯಾರು ಇಲ್ವಂತೆ, ಕರ್ಕೊಂಡು ಹೋಗಿ ಅಂತ ವಿದ್ಯೆ ಹೇಳ್ತಾರೆ. ಆದ್ರೂ ಹೆಂಗ್ ಕರ್ಕೊಂಡು ಹೋಗೋದು, ಆಮೇಕಿಂದ ಯಾರಾದ್ರೂ ಬಂದ್ರೆ ಅಂತ ಭದ್ರ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಚಂಪಾ ಹಾಗೆ ಭದ್ರ ಅಜ್ಜಿ ನಗ್ತಾ ಇರ್ತಾರೆ. ಮತ್ತೆ ಇಲ್ಲಿ ನಿಂತ್ಕೊಂಡು ನಾನೇನ್ ಮಾಡ್ಲಿ, ಕರ್ಕೊಂಡ್ ಬಂದಿರ್ತಾನೆ ಸುಮ್ಕೆ ಕರ್ಕೊಂಡು ಹೋಗಿ ಅಂತ ವಿದ್ಯೆ ಹೇಳ್ತಾರೆ. ಆಗಕ್ಕಿಲ್ಲ ಅಂದ್ಮೇಕೆ ಯಾಕೆ ಎತ್ಕೊಂಬಂದ್ರಿ. ಅಷ್ಟರಲ್ಲೇ ಇಬ್ರು ಕೋಳಿ ಜಗಳನ್ನ ಶುರು ಮಾಡ್ತಾರೆ ಭದ್ರ ಮತ್ತು ವಿದ್ಯಾ. ನನ್ನನ್ನ ಬಿಟ್ಬಿಟ್ಟು ಆಚೆಗೆ ಬರ್ತಿರಲ್ಲ, ಅವಾಗ ಮುಖಕ್ಕೆ ನೀರ್ ಹಾಕೊಳ್ಳಿ, ಉರ್ಕೊಂಡು ತೂಗುಡ್ಸ್ಬೇಡಿ ಅಂತ ಹೇಳ್ತಾರೆ ವಿದ್ಯಾ. ಎತ್ಕೊಂಬಂದಿರೋದ್ ನಾನು, ನನಗೆ ಎದುರು ಉತ್ತರ ಕೊಡ್ತೀಯ ನೀನು ಅಂತ ಹೇಳ್ತಾರೆ ಭದ್ರ. ಹೋಗ್ಲಾ, ಬರೀ ಮಾತೆ ಆಯ್ತು ನಿಂದು ಅಂತ ಹೇಳ್ತಾರೆ ಅಮ್ಮಮ್ಮ. ಅಪ್ಪಯ್ಯ ಹೇಳಿದ್ರಲ್ಲ ಅಂತ ಕರ್ಕೊಂಬಂದ್ರೆ ಅತಿಯಾಗಿ ಆಡ್ತವಳೆ, ನೀನೇನ್ ಮುಖ ನೋಡ್ತಾ ಇದೀಯ, ಬೇಗ ಹೋಗಿ ಕರ್ಕೊಂಬ ಅಂತ ಚಂಪಾಗಿ ಹೇಳ್ತಾರೆ ಭದ್ರ. ಏನಾದ್ರೂ ಹೇಳೋದಿತ್ತ ಮೊಮ್ಮಗನೇ ಅಂತ ಕೇಳ್ತಾರೆ ಅಮ್ಮಮ್ಮ. ಟೈಮ್ ಬರ್ಲಿ ಹೇಳ್ಬಿಟ್ಟು ಗ್ರಹಚಾರನೇ ಬಿಡಿಸ್ಬಿಡ್ತೀನಿ ಅಂತ ಭದ್ರ ಹೇಳ್ತಾರೆ. ಆಗ ಚಂಪಾ ಬಂದ್ಬಿಟ್ಟು ಹೇಳ್ತಾರೆ, ಬಾವ ಈಗ ಹೋಗಿ ಎತ್ಕೊಂಬನ್ನಿ ಅಂತ ಹೇಳ್ತಾರೆ. ಈ ಮುದ್ಕಿ ಜೊತೆ ಸೇರ್ಕೊಂಡು ನೀನು ಅತಿಯಾಗಿ ಆಡ್ತಾ ಇದ್ದಿ ಚಂಪಾ, ವಿಚಾರಿಸ್ಕೊಂತೀನಿ ನಿನ್ನುವೆ ಅಂತ ಹೇಳ್ತಾರೆ ಭದ್ರ. ಅಯ್ಯೋ ಇಲ್ಲ ಬಾವ, ದೊಡ್ಡ ಮಾವ ಹೇಳಿರೋದಕ್ಕೆ ನಿಮ್ಗೆ ಹೇಳಿದ್ದು ಅಂತ ಚಂಪಾ ಹೇಳಿದಾಗ ಭದ್ರ ಹೇಳ್ತಾರೆ, ಅದೊಂದೇ ಕಾರಣಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡು, ಇಲ್ಲ ಅಂದ್ರೆ ನಿಮ್ಗೆಲ್ಲ ಇತ್ತು ಅಂತ ಹೇಳ್ತಾರೆ ಭದ್ರ. ವಾಶ್ರೂಮ್ಗೆ ಹೋಗಿ ವಿದ್ಯಾನ ಎತ್ಕೊಂಡ್ ಬರ್ತಾರೆ ಭದ್ರ. ಅಮ್ಮಮ್ಮ ಚಂಪಾ ನಗ್ತಾ ಇರ್ಬೇಕಾದ್ರೆ ಭದ್ರ ಯಾಕಂಗ್ ನಗ್ತಾ ಇರೋದು ಅಂತ ಕೇಳ್ತಾರೆ.
ಥ್ಯಾಂಕ್ಸ್ ಅಂತ ವಿದ್ಯೆ ಹೇಳಿದಾಗ ಅದನ್ನ ನೀನೇ ಮಡ್ಕೋ, ಈ ತರ ಕಾಟ ಕೊಡ್ಬೇಡ ಅಂತ ಭದ್ರ ಹೇಳ್ತಾರೆ. ಥ್ಯಾಂಕ್ಸ್ ಏನು ಹೇಳೋದ್ ಬೇಡ, ಅವ್ನ ಕೆಲಸ ಅವ್ನು ಮಾಡ್ತಾನೆ ಕಣೆ. ಮತ್ತೆ ಬಂದ್ಬಿಟ್ಟು ವಿದ್ಯೆ ಎಕ್ಸಾಮ್ ಬರೆಯೋದಕ್ಕೆ ಶುರು ಮಾಡ್ತಾರೆ. ಎಕ್ಸಾಮ್ ಬರೆಯೋದನ್ನ ನೋಡ್ಬಿಟ್ಟು ಭದ್ರೆ ಹೇಳ್ತಾರೆ, ಏನಪ್ಪ ಇದು ಡಾಕ್ಟರ್ ಆಗ್ಬೇಕು ಅಂತವಳೆ ಏನೇನೋ ಬರೀತವಳೆ, ಒಂದು ಅರ್ಥ ಆಯ್ತಾ ಇಲ್ವಲ್ಲ ಅಂತ ಹೇಳ್ತಾರೆ ಭದ್ರ. ಸುಮ್ಕೇರಿ ಮಾತಾಡ್ಬೇಡಿ, ನನ್ಗೆ ಅಲ್ಲಿ ಬರೋಕೆ ಆಯ್ತಾ ಇಲ್ಲ ಅಂತ ವಿದ್ಯೆ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಹೊರಗಡೆ ವಿದ್ಯೆಗೋಸ್ಕರ ಕಾಯ್ತಾ ಇರ್ತಾರೆ. ಬೆಲ್ ಆಗಿದ ತಕ್ಷಣ ಇನ್ನೇನು ಎಕ್ಸಾಮ್ ಮುಗ್ದಿರ್ಬೇಕು, ಇನ್ನು ಬರ್ತಾಳೆ ವಿದ್ಯಾ ಅಂತ ಹೇಳ್ತಾರೆ ಅಮ್ಮಮ್ಮ. ಮೀಡಿಯಾದವ್ರು ಬಂದ್ಬಿಟ್ಟು ಹೇಳ್ತಾರೆ, ಇವತ್ತೆಲ್ಲ ನಿಮ್ ಸೊಸೆಗೋಸ್ಕರ ಕಾಲೇಜಲ್ಲಿ ಇದ್ದೀರಾ, ನಿಮ್ ಸ್ವಂತ ಕೆಲಸನೇ ಮಾಡ್ಕೊಂಡಿದ್ರೆ ಇಲಾಖೆ ಕೆಲಸ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾರೆ ಮೀಡಿಯಾದವರು. ಅಂತವ್ರಿಗೆ ಮಂತ್ರಿ ಪದವಿ ಯಾಕೆ ಅಂತ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದಾರೆ ಸರ್ ಅಂತ ಕೇಳ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕೇಳ್ತಾರೆ. ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ನನ್ನ ಸ್ವಂತ ಕೆಲಸದಲ್ಲಿ ಇಲಾಖೆ ಕೆಲಸ ಮರ್ತಿದೀನಾ ನೀವ್ ಹೇಳಿ. ನೀವು ನಾನಿಲ್ಲಿ ಬಂದಾಗಿಂದ ನೋಡ್ತಾನೆ ಇದ್ದೀರಾ, ಒಂದು ಕ್ಷಣ ಬಿಡುವಿಲ್ದೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನೋಡಿ, ಈ ಟೀಕೆಗಳು ಸಾಯ್ತವೆ, ನಾ ಮಾಡೋ ಕೆಲಸ ಉಳ್ಕೊಂತವೆ ಅನ್ನೋದನ್ನ ನಂಬಿರೋ ನಾನು. ಹಾಗಾಗಿ ಆ ದಾರಿಲೇ ನಾನು ನಡೀತಾ ಇರೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ವಿದ್ಯನ್ನ ಕರ್ಕೊಂಡು ಭದ್ರ ಬರ್ತಾರೆ. ಶಿವರಾಮೇಗೌಡರು ಕೇಳ್ತಾರೆ, ಏನವ ಪರೀಕ್ಷೆ ಸಂತಾಗ್ ಬರ್ದಾ ಅಂತ ಕೇಳ್ತಾರೆ. ವಿದ್ಯೆ ಹೇಳ್ತಾರೆ, ಹ್ಞೂ ಮಾವಯ್ಯ ಸಂತಾಗ್ ಬರ್ದೀನಿ ಅಂತ. ಹೋದ ವಿಚಾರದಲ್ಲಿ ಅವಳ ಕಡೆ ಯಾರು ಬೆರಳು ಮಾಡಿ ತೋರ್ಸಂಗಿಲ್ಲ ಬಿಡೋ ಶಿವರಾಮ, ಅವಾಗೆ ಅಷ್ಟೊಂದು ನಂಬರ್ ತಗೊಂಡಿದ್ದಾಳಂತ ಇಡೀ ರಾಜ್ಯನೇ ಕೊಂಡಾಡ್ಲಿಲ್ವೇ, ಹಂಗೆ ಈಗ ತಗೊಂತಾಳ್ ಬಿಡು ಅಂತ ಹೇಳ್ತಾರೆ ಅಮ್ಮಮ್ಮ. ಅಮ್ಮಮ್ಮ, ನೀವೆಲ್ರು ನನ್ಗೆ ಇಷ್ಟು ಬೆಂಬಲವಾಗಿ ನಿಂತಿದ್ದೀರಾ, ಓದ್ದೇ ಇದ್ರೆ ಅದ್ರಲ್ಲಿ ಏನ್ ಅರ್ಥ ಇದ್ದತ್ ಹೇಳಿ ಅಂತ ಹೇಳ್ತಾರೆ ವಿದ್ಯಾ. ನಿನ್ ಬಗ್ಗೆ ನನಗೆ ಸಂದ ಗೊತ್ತು, ಈಗ್ಲೂವೆ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಡಾಕ್ಟರ್ ಆಗಿ ನಿನ್ನಂಗೆ ಕನ್ಸ್ಕೊಂಡಿರೋ ಎಷ್ಟೋ ಹೆಣ್ಮಕ್ಳಿಗೆ ಮಾದರಿ ಆಗ್ಬೇಕು ಕಣವ ನೀನು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಖಂಡಿತ ಮಾವಯ್ಯ ಅಂತ ವಿದ್ಯೆ ಹೇಳಿದಾಗ, ಸರಿ ನಾಳೆಗೂ ನಿನ್ ಪರೀಕ್ಷೆ ಇದೆ ಅಲ್ವೇ, ಹಂಗಾದ್ರೆ ಬಿರ್ನೆ ಹೋಗಿ ಓದ್ಕೊ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅವಳಿಗೆ ಎಕ್ಸಾಮ್ ಇರೋದ್ರಿಂದ ಓದ್ಕೋಬೇಕು, ಜೊತೆಗೆ ವಿಶ್ರಾಂತಿ ತಗೋಬೇಕು, ಹಾಗಾಗಿ ನಾವೆಲ್ಲ ನಾಳೆ ಸಿಗೋಣ ಅಂತ ನಮಸ್ಕಾರ ಅಂತ ಹೇಳ್ತಾರೆ ಶಿವರಾಮೇಗೌಡರು ಮೀಡಿಯಾದವ್ರ ಮುಂದೆ. ವಿದ್ಯಾನ ಕರ್ಕೊಂಡು ಮನೆಗ್ ಬರ್ತಾರೆ. ಮೀಡಿಯಾದವ್ರು ಭದ್ರಾಗೆ ಹೇಳ್ತಾರೆ, ಇಡೀ ದಿನ ನಿಮ್ ಹೆಂಡ್ತಿನ ಕೇರ್ ಮಾಡಿದ್ ನೋಡ್ತಾ ಇದ್ರೆ ಇಡೀ ರಾಜ್ಯದ ಜನತೆಗೆ ನಿಮ್ ಹೆಂಡ್ತಿನ ಎಷ್ಟು ಪ್ರೀತಿ ಮಾಡೋತೀರಾ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಪ್ರತಿಯೊಂದು ಹೆಣ್ಮಗಳು ಕೂಡ ನಿಮ್ಮಂತ ಗಂಡ ಸಿಗಬೇಕು ಅಂತ ಹರಕೆ ಕಟ್ಟಿರ್ತಾರೆ. ಆದ್ರೆ ವಿದ್ಯಾ ಅಂತಾರೋ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ನಿಮ್ಮಂತ ಗಂಡ ಸಿಗೋಕ್ ಸಾಧ್ಯ ಅಂತ ಹೇಳ್ತಾರೆ. ನಿಮ್ಮಂತ ಮುದ್ದಾದ ಜೋಡಿ ಬಗ್ಗೆ ಪರಿಚಯ ಮಾಡ್ಕೊಟ್ಟಿದ್ಕೆ, ನಿಮ್ಗೂ ಅವಕಾಶ ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಿಮ್ಗೂ ಶಾನೆ ಥ್ಯಾಂಕ್ಸ್ ಮೇಡಮ್, ಇನ್ನೇನಾದ್ರೂ ಇದ್ದದ ಕರ್ಕೊಂಡು ಹೋಗ್ಬೋದ ಅಂತ ಭದ್ರ ಕೇಳ್ತಾರೆ ಮೀಡಿಯಾದವ್ರಿಗೆ. ಇವತ್ತಿನ ಪ್ರೋಗ್ರಾಮ್ ಇಲ್ಲಿ ಮುಗೀತು, ಮತ್ತೆ ನಾಳೆ ಭೇಟಿಯಾಗೋಣ ಅಂತ ಮೀಡಿಯಾದವ್ರು ಹೇಳ್ತಾರೆ ಭದ್ರಾಗೆ. ವಿದ್ಯಾನ ಎತ್ಕೊಂಡ್ಬಂದು ಮನೆ ಒಳಗಡೆ ಬಿಟ್ಟು ಕೈ ನೋವು ಅಂತ ಹೋಗಿ ಮಂಚದ ಮೇಲೆ ಅಡ್ಡ ಹಾಕ್ತಾರೆ ಭದ್ರ. ನನ್ನನ್ನ ಎಕ್ಸಾಮ್ ಬರೆಯೋದಿಕ್ಕೆ ಕರ್ಕೊಂಡು ಹೋಗಿದ್ಕೆ ಶಾನೆ ಥ್ಯಾಂಕ್ಸ್ ಅಂತ ವಿದ್ಯೆ ಹೇಳ್ತಾರೆ. ನಾನೇನು ನಿನ್ಗೋಸ್ಕರ ಕರ್ಕೊಂಡು ಹೋಗ್ಲಿಲ್ಲ, ಅಪ್ಪಯ್ಯ ಮಾತು ಕೊಟ್ಟಿದ್ರಲ್ಲ ಅದಕ್ಕೆ ಕರ್ಕೊಂಡು ಹೋಗಿದ್ದೆ, ಅಂದಿದ್ರೆ ಹರಿಹರ ಬ್ರಹ್ಮ ಬಂದ್ ಹೇಳಿದ್ರು ನಾನು ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಮೇಕಿಂದ ಇದನ್ನ ನೆಪ ಮಾಡ್ಕೊಂಡು ನಿನ್ ಮೇಲೆ ಒಲವು ಕಾಳಜಿ ಇದೆ ಅನ್ಕೋಬೇಡ, ನೋಡಿದ್ರು ನೀವೇನೇ ಹೇಳಿದ್ರುವೆ ಅಂತೇಳಿ ಮತ್ತೆ ವಾದಕ್ಕೆ ಇಳಿತಾರೆ ವಿದ್ಯಾ ಭದ್ರನ್ ಜೊತೆ. ಬೆಳಿಗ್ಗೆಯಿಂದ ಓಡಾಡಿ ಸ್ವಲ್ಪ ಸುಸ್ತಾಗಿದೆ, ಹೊಸಿ ಮಳ್ಕೊಳ್ಳೋಣ ಅಂದ್ರೆ ಪಿಟೀಲ್ ಕುಯ್ತಾಳೆ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಭದ್ರ. ಹೋಗ್ಲಿ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಜಂಬ ನೋಡು ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ಸರು ಬಂದಿರ್ತಾರೆ. ಅಕ್ಕ ಬಾವ ಏನಾದ್ರೂ ಹೇಳ್ಬೋದು, ಇವತ್ ನಿನ್ನನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ನಿನ್ ಮೇಲೆ ಎಷ್ಟ್ ಪ್ರೀತಿ ಕಾಳಜಿ ಇತ್ತು ಗೊತ್ತಾ, ಅವ್ರು ಯಾಕೆ ಆ ಕೆಲಸ ಮಾಡಿದ್ರು ಅಂತ ಈಗ ತಾನೇ ಹೇಳ್ಬಿಟ್ಟು ಹೋದ್ರು. ಅದನ್ನ ಕೇಳಿಸ್ಕೊಂಡು ಯಾಕೆ ಹಿಂಗ್ ಮಾತಾಡ್ತಾ ಇದ್ದಿ ಅಂತ ವಿದ್ಯೆ ಕೇಳ್ತಾರೆ. ಅಕ್ಕ ಯಾರೋ ಹೇಳಿದ್ರು ಅಂತ ಮಾಡಿದಿದ್ರೆ ಕಾಟಾಚಾರಕ್ ಮಾಡಿರೋರು, ಆದ್ರೆ ಭಾವ ಇವತ್ ಮಾಡಿರೋದು ಮನ್ಸಾರೆ ಮನಸ್ಸಾಕ್ಷಿಗೋಸ್ಕರ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಸರು. ಒಂದ್ಸಲ ಪ್ರೀತಿ ಇಲ್ಲಾಂದ್ರೆ ಹಂಗೆಲ್ಲ ಮಾಡಕ್ ಆಗುತ್ತಾ ಹೇಳು, ಅದೇನಿದ್ದತ್ತೋ ನಾನಂತೂ ಕಾಣೆ ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ಈಶ್ವರಿ ಗ್ಯಾಂಗ್ ವಿದ್ಯೆ ಹತ್ರ ಬರ್ತಾರೆ. ಏನವ ಮುದ್ದು ಸೊಸೆ ಟಿಕೆಟೇ ತಗೊಳ್ದೆ ಲಾಟ್ರಿ ಹೊಡೆದಿರೋವಷ್ಟು ಸಂತೋಷ ಆಗಿರಂಗದೆ, ಏನೇ ಹೇಳೋತ್ತಿಗೆ ದರಿದ್ರ ಅನ್ನೋದು ಮನೆ ತುಂಬಾ ಇದ್ರೂನು ಇವಳು ಮಾತ್ರ ಅದ್ಯಾವ್ದೋ ಜನ್ಮದಲ್ಲಿ ತುಂಬಾನೇ ಅದೃಷ್ಟ ಮಾಡ್ಬಿಟ್ಟವಳೆ, ಇಲ್ದೆ ಹೋಗಿದ್ರೆ ಅದ್ ಹೆಂಗ್ ಇವಳು ಅನ್ಕೊಂಡಿದ್ದೆಲ್ಲ ತಾನಾಗೆ ನೆರವೇರುತ್ತೆ ಅಂತವ ಅಂತ ಹೇಳ್ತಾರೆ ಸಾವಿತ್ರಿ. ಲೇ ಬರೋ ಬಾಲ್ನೆಲ್ಲ ಸಿಕ್ಸ್ ಹೊಡಿತಾ ಇದೀನಿ ಅಂತ ಜಾಸ್ತಿ ಮೆರೆಯಕ್ ಹೋಗ್ಬೇಡ, ನನ್ನ ಔಟ್ ಮಾಡೋ ಬಾಲ್ ಬಂದೇ ಬರ್ತದೆ ಅಂತ ವಿನಂತಿ ಹೇಳ್ತಾರೆ. ವಾಂತಿ ಅಕ್ಕ, ಇಲ್ಲ ವಿನಂತಿ ಅಕ್ಕ, ನಾನು ಔಟ್ ಆದ್ಮೇಲೆ ನಿಮ್ ಸರ್ದಿನೂ ಬರ್ತದಲ್ವೇ ಅಂತ ವಿದ್ಯಾ ಹೇಳ್ತಾರೆ. ಆಗ ಹುಷಾರು, ಬ್ಯಾಟ್ ಹಿಡ್ಕೊಳಕ್ ಬರುತ್ತೋ ಇಲ್ವೋ ಅದನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ ವಿದ್ಯಾ. ಆಮೇಲೆ ಡಕೋಟ ಆಗ್ಬಿಟ್ಟಿಯಾ. ಆಗ ಈಶ್ವರಿ ಹೇಳ್ತಾರೆ, ಏನೇ ಶಾನೆ ಕೊಬ್ಬಲ್ ಮಾತಾಡ್ತಾ ಇದೀಯಾ, ಇದಕ್ಕೆ ಕೊಬ್ಬನ್ನಕ್ಕಿಲ್ಲ ಚಿಕ್ಕತ್ತೆ ಆತ್ಮವಿಶ್ವಾಸ ಅಂತಾರೆ ಅಂತ ಹೇಳ್ತಾರೆ ವಿದ್ಯಾ. ಏನು ನಾಯಕರಿಗೋಸ್ಕರ ಟಿವಿಯವ್ರಿಗೋಸ್ಕರ ಮನೆಯವರೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಾ ಇದಾರಂತ ದಿಮಾಗ್ ತೋರಿಸ್ತಾ ಇದೀಯಾ ಅಂತ ಕೇಳ್ತಾರೆ ಈಶ್ವರಿ. ಇದೆಲ್ಲ ತಾತ್ಕಾಲಿಕ ಕಣೆ, ನೀನೇನೇ ತಿಪ್ಪರ್ಲಾಗ ಹೊಡೆದ್ರು ನೀನ್ ಇಲ್ಲಿರೋದು ಸ್ವಲ್ಪ ದಿನ ಆಟೆ ಅಂತ ಹೇಳ್ತಾರೆ ಈಶ್ವರಿ. ನೋಡಿ ಚಿಕ್ಕತ್ತೆ, ನಾಟಕ ಮಾಡ್ತಾ ಇದಾರಂತ ನೀವೇ ಹೊಟ್ಟೆ ಉರ್ಕೋತಾ ಇದ್ದೀರಾ, ಯಾಕೆ ಅವ್ರು ನಿಜವಾಗ್ಲೂ ನನ್ ಮೇಲೆ ಅಕ್ರೆ ಗಿಕ್ರೆ ತೋರ್ಸ್ಬಿಟ್ಟಾರಂತ ಭಯನಾ ಅಂತ ಕೇಳ್ತಾರೆ ವಿದ್ಯಾ. ಇಲ್ಲ ಮುಂದಕ್ಕೆ ಏನಾದ್ರು ನನ್ ಮೇಲೆ ಅಕ್ರೆ ತೋರ್ಸ್ಬಿಟ್ಟಾರಂತ ಯೋಚನೆನಾ ಅಂತ ಕೇಳ್ತಾರೆ. ಅಪ್ಪ ಹಂಗೆಲ್ಲ ನೋಡ್ಬೇಡಿ, ನನಗೆ ಶಾನೆ ಹೆದರಿಕಾಯ್ತದೆ. ಚಿತ್ರ ಹೇಳ್ತಾರೆ, ಅವ್ವ ಇದೆಲ್ಲ ನೋಡ್ತಾ ಇದ್ರೆ ಇವಳು ಬೇಕು ಅಂತಾನೆ ಕಾಲು ಮುರ್ಕೊಂಡಿದ್ದಾಳಂತ ಅನ್ಸುತ್ತೆ, ನೀನ್ ಹೇಳ್ತಾ ಇರೋದು ನಿಜ ಅನ್ಬೇಕು ಚಿತ್ರ, ಎಷ್ಟು ಅಂತ ನಾಟಕ ಮಾಡ್ತೀಯ ಅಂತ ಕೇಳ್ತಾರೆ ಸಾವಿತ್ರಿ. ನಾನೇನು ಗಂಡನ್ಗೋಸ್ಕರ ಬಂದಿಲ್ಲ ಅಂತ ಬಡಾಯಿ ಕೊಚ್ಕೊಂಡು ಅವ್ನು ನಿನ್ನನ್ನ ಎತ್ಕೊಂಡು ಹೋಯ್ತಾ ಇದ್ರೆ ತುಂಬಾ ಸಂತೋಷ ಪಡ್ತಾ ಇದ್ದೆ. ಆಗ ವಿದ್ಯೆ ಹೇಳ್ತಾರೆ, ಸಾವಿತ್ರಿ ಅಮ್ಮ ಹಾಕಿ ಬಿಟ್ರ, ಉದ್ದಾದ ಜೋಡಿ ಮೇಲೆ ದೃಷ್ಟಿ ಹಾಕಿ ಬಿಟ್ರು,
ನನ್ನ ಗಂಡ ನನ್ನನ್ನು ಎತ್ಕೊಂಡು ಹೋಗಿದ್ಕೆ ಇಬ್ರು ಸಂದ ಕಾಣ್ತಾರಂತ ದೃಷ್ಟಿ ಹಾಕೇ ಬಿಟ್ರು ಅಂತ ಹೇಳ್ತಾರೆ ವಿದ್ಯಾ. ಲೇ ಸರ್, ಇವರೆಲ್ಲ ಹೋದ್ಮೇಕೆ ನನಗೆ ದೃಷ್ಟಿ ತೆಗೆದ್ಬಿಡಿ ಅಂತ ಹೇಳ್ತಾರೆ ವಿದ್ಯಾ. ಯಾಕೆಂದ್ರೆ ಇವ್ರ ಕಣ್ಗಳು ನೋಡ್ತಾ ಇದ್ರೆ ಸರಿ ಇರಕಿಲ್ಲ ಅಂತ ವಿದ್ಯೆ ಹೇಳಿದಾಗ ಸರು ಹೇಳ್ತಾರೆ, ಅದಕ್ಕೇನಂತೆ ಒಂದ್ ಹಂಚಿನ ಕಡ್ಡಿ ಬರ್ಲಲ್ಲೇ ತೆಗ್ದೀನಿ ಬಿಡು ಕಣಕ, ಮ್ಯಾಲ್ ದೃಷ್ಟಿ ಹಾಕಿದ್ಮೇಲೆ ಅವ್ರ ಕಣ್ ಸಿಡ್ದೋಗ್ಲಿ ಅಂತ ಸರು ಹೇಳಿದಾಗ ಏನೇ ಹಂಗೆ ಹೇಳ್ತಾ ಇದೆ ಅಂತ ಸಾವಿತ್ರಿ ಹೊಡೆಯೋದಿಕ್ಕೆ ಅಂತ ಕೈ ಎತ್ತುತ್ತಾರೆ. ಕೈನ ಕೆಳಗಿಳಿಸಿ ಅಂತ ಗದರ್ತಾರೆ ವಿದ್ಯಾ. ಇಟ್ಗೆ ಹೊಡೆದ್ಬಿಟ್ಟು ವಿದ್ಯೆ ಹೇಳ್ತಾರೆ, ನೋಡಿ ನ್ಯೂಸ್ ಚಾನಲ್ ಅವರು ಇನ್ನೂ ಶಾನೆ ದೂರ ಹೋಗಿಲ್ಲ ಅಂತ ಅನ್ಸುತ್ತೆ, ಹಿಂದೆ ಒಂದ್ಸಲ ಕೂಗ್ ಹಾಕಿದ್ರೆ ಸಾಕು, ವಾಪಸ್ ಬಂದು ನಿಮ್ಗಳ ಬಂಡವಾಳ ಎಲ್ಲ ಬಯಲ್ ಮಾಡ್ತಾರೆ. ಆಮೇಲೆ ಇವ್ರಿಬ್ರು ಸೆಡ್ ಅಲ್ಲವ್ರೆ, ಆಮೇಲೆ 4 ಜನ ಬೀದಿ ಪಾಲಾಗ್ ಹೋಗ್ತೀರಾ ಹುಷಾರ್ ಅಂತ ಹೇಳ್ತಾರೆ ವಿದ್ಯಾ. ಆಮೇಲೆ ಶೆಡ್ ಅಲ್ಲಿರೋರು ಬೀದಿಗೆ ಸರು ಎಲ್ಲ ಏನ್ ಅರ್ಥ ಆಗ್ಬೇಕು ಅವ್ರಿಗೆ ಸಂದಾಗ ಅರ್ಥ ಆಗಿರುತ್ತೆ, ನನಗೆ ವಾಶ್ರೂಮ್ಗೆ ಹೋಗ್ಬೇಕು ಸ್ವಲ್ಪ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ವಿದ್ಯೆ. ನೋಡ್ದೆ ನಾವ ಎಷ್ಟು ದುರಂಕಾರದಲ್ಲಿ ನಮ್ಮನ್ನ ಎದುರಿಸ್ಬಿಟ್ಟು ಹೋಯ್ತವಳೆ ಅಂತ ಚಿತ್ರ ಹೇಳ್ತಾರೆ. ತಪ್ಪು ನಮ್ದು ಚಿತ್ರ, ಈ ಮೂರಡಿ ಕೈಲಿ ಏನ್ ಮಾಡಕ್ ಆಗುತ್ತೆ ಅಂತ ಮದ್ವೆ ಮನೆಯಲ್ಲಿ ಇವಳು ಬಂಡವಾಳ ಬಿಚ್ಚಿಡ್ದೆ ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿದಾಗ ಈಶ್ವರಿ ಸಾವಿತ್ರಿ ಹೇಳ್ತಾರೆ, ಇವಳಿಗೆ ಹಿಂಗೆ ಬಿಟ್ಬಿಟ್ರೆ ಇನ್ನೂ ಹೆಚ್ಕೊಂಡ್ಬಿಡ್ತಾಳೆ, ಇವಳಿಗೆ ಏನಾರು ಒಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.